ನಿಮ್ಮೊಂದು ಫೋನ್ಪೇ UPI ಪಿನ್ ಏನಾದರೂ ನೀವು ಮರೆತೋಗಿದ್ರೆ, ನಿಮ್ಮೊಂದು ಫೋನ್ಪೇ UPI ಪಿನ್ನು ನಿಮ್ಗೆ ನೆನಪೇ ಇಲ್ಲ ಅಂತಂದರೆ ನಮ್ಮೊಂದು UPI ಪಿನ್ನ ಯಾವ ಥರ ರೀಸೆಟ್ ಮಾಡ್ಕೊಳ್ಳೋದು. ಓಕೆನಾ, ನಿಮಗೆ ನೆನಪೇ ಇಲ್ಲ, ಮರ್ತು ಹೋಗ್ಬಿಟ್ಟಿದ್ಯಾ, ಆ ಒಂದು ಪಿನ್ ಅನ್ನೋದು ಇವಾಗ ರೀಸೆಟ್ ಮಾಡ್ಕೋಬೇಕು. ಓಕೆನಾ, ಹಳೆ ಒಂದು ಪಿನ್ ಅನ್ನೋದು ನಿಮ್ಗೆ ನೆನಪೇ ಇಲ್ಲ. ಓಕೆನಾ, ಯಾವ ಥರ ಚೇಂಜ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಆ ಚಾನಲ್ಗೆ ಏನಾದರೂ ಮೊದಲೇ ಸರ್ ಬಂದಿದ್ದು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಪಕ್ಕದಲ್ಲಿ ಇರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೋ ಒಂದು ವೀಡಿಯೋ ನಾನು ಅಪ್ಲೋಡ್ ಮಾಡೋದು ಕೂಡ ನಿಮ್ಗೆ ಟಕ್ ಅಂತ ನೋಟಿಫಿಕೇಶನಿಂದ ವೀಡಿಯೋ ಬರುತ್ತೆ ಗೈಸ್. ಓಕೆನಾ, ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ ಆ್ಯಂಡ್ ಎಲ್ಲನೂ ತಿಳ್ಕೊಂಡು ಯಾವ ಥರ ನಮ್ಮೊಂದು ಫೋನ್ಪೇ UPI ಪಿನ್ ಅನ್ನೋದು ರೀಸೆಟ್ ಮಾಡೋದು ಅಂತ ಗೈಸ್. ಓಕೆನಾ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗಾಯ್ಸ್. ಇವಾಗೇನಪ್ಪ ಅಂದರೆ ಸಿಂಪಲಾಗಿ ನೀವು ಫೋನ್ಪೇ ಅಪ್ಲಿಕೇಶನನ್ನು ಓಪನ್ ಅನ್ನೋದು ಮಾಡ್ಕೊಳ್ಳಿ. ಸೊ ಫೋನ್ಪೇ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟ್ಲಿ ಏನಪ್ಪ ನೀವು ಲಾಕ್ ಸೆಟ್ ಮಾಡಿರ್ತಿಲ್ವಲ್ಲ, ಸಿಂಪಲಾಗಿ ಆ ಒಂದು ಲಾಕ್ ಅನ್ನೋದು ಎಂಟರ್ ಅನ್ನೋದು ಮಾಡ್ಕೊಳ್ಳಿ. ಸೊ ಎಂಟರ್ ಮಾಡ್ಕೊಳ್ಳಿ ನಂತರ ಸೊ ಈ ಥರ ಫೋನ್ಪೇ ಅಪ್ಲಿಕೇಶನ್ ಓಪನ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ನಿಮಗೆ ಚೆಕ್ ಬ್ಯಾಲೆನ್ಸ್ ಅಂತ ಇರುತ್ತೆ. ಸಿಂಪಲಾಗಿ ಚೆಕ್ ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಸಿಂಪಲಾಗಿ ಏನಪ್ಪ ಅಂದರೆ ಇಲ್ಲಿ ನಾನು ಬ್ಯಾಲೆನ್ಸ್ ಅನ್ನು ಚೆಕ್ ಅನ್ನೋದು ಮಾಡ್ಕೊತೀನಿ ಈ ಥರ. ಸೊ ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಒಂದು ಆಪ್ಷನ್ ಬರುತ್ತಿದೆ ಎಸ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಡೈರೆಕ್ಟ್ಲಿ ಏನಪ್ಪ ಅಂತ ನೋಡ್ತಾ ಇದ್ರೆ ರಾಂಗ್ UPI ಪಿನ್ ಅಂತ ಬರುತ್ತಿದೆ. ಓಕೆನಾ, ರಾಂಗ್ UPI ಪಿನ್ ಅಂತಂದ್ರೆ ನಾನು UPI ಪಿನ್ ಮರ್ತು ಹೋಗ್ಬಿಟ್ಟಿದ್ದೀನಿ. ಓಕೆನಾ, ಏನೋ ಬಿಟ್ಟಿದ್ದು ಮರ್ತು ಹೋಗ್ಬಿಟ್ಟಿದ್ದೀನಿ. ಇವಾಗ ಇದನ್ನ ರೀಸೆಟ್ ಯಾವ ಥರ ಮಾಡ್ಕೊಳ್ಳೋದು. ಓಕೆನಾ, ರೀಸೆಟ್ ಮಾಡ್ಕೊಳ್ಳೋಕೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಯಾವ ಥರ ರೀಸೆಟ್ ಮಾಡ್ತಾರೆ ಅಂತ. ಈಸಿಯಾಗಿ ಒಂದೇ ಒಂದು ಕ್ಲಿಕ್ಕಲ್ಲಿ ಒಂದೇ ಒಂದು ನಿಮಿಷದಲ್ಲಿ ನೀವು ಈಸಿಯಾಗಿ ರೀಸೆಟ್ ಅನ್ನು ಮಾಡ್ಕೋಬಹುದು ನಿಮ್ಮೊಂದು ಫೋನ್ಪೇ UPI ಪಿನ್ ಅನ್ನು ಗೈಸ್. ಓಕೆನಾ, ಸೊ ಇವಾಗ ಏನಪ್ಪ ಅಂದ್ರೆ ಫಸ್ಟ್ ಫೋನ್ಪೇ ಅಪ್ಡೇಟ್ ಆಗಿರಲಿಲ್ಲ, ಬಟ್ ಅವಾಗ ಏನಪ್ಪ ಅಂದ್ರೆ ಈಸಿಯಾಗಿ ಚೇಂಜ್ ಅನ್ನೋದು ಮಾಡ್ಕೊತಾ ಇದ್ರಿ. ನಮ್ಮೊಂದು UPI ಪಿನ್ ಅನ್ನು ಈಸಿಯಾಗಿ ರೀಸೆಟ್ ಅನ್ನೋದು ಮಾಡ್ಕೊತಾ ಇದ್ರಿ. ಆದರೆ ಒಂದು 2-3 ತಿಂಗಳಿಂದ ಏನಪ್ಪ ಅಂದ್ರೆ ಫೋನ್ಪೇ ಅನ್ನೋದು ಕಂಪ್ಲೀಟ್ ಆಗಿ ಅಪ್ಡೇಟ್ ಅನ್ನೋದು ಆಗೋಗಿದೆ. ಓಕೆನಾ, ಯಾವ ಒಂದು ಜಾಗದಲ್ಲಿ ಯಾವ ಒಂದು ಆಪ್ಷನ್ ಇಕ್ಕಿದೆ ಅನ್ನೋದು ಗೊತ್ತಾಗಲ್ಲ. ಸೊ ಫಸ್ಟು ಇರೋವಂಥದ್ದಕ್ಕೂ ಹಳೆ ಒಂದು ಫೋನ್ಪೇ ಇರೋದಕ್ಕೂ ಇವಾಗ ಅಪ್ಡೇಟ್ ಆಗಿರೋದಕ್ಕೂ ತುಂಬ ಅಂದ್ರೆ ತುಂಬ ವ್ಯತ್ಯಾಸ ಆಗಿದೆ. ಇವಾಗ ಕಂಪ್ಲೀಟ್ ಆಗಿ ತಿಳಿಸ್ತೀನಿ ನಾನು ಯಾವ ಥರಪ್ಪ ನಮ್ಮೊಂದು ಫೋನ್ಪೇ UPI ಪಿನ್ನ ಚೇಂಜ್ ಮಾಡೋದು ಅಂತ ಗೈಸ್. ಓಕೆನಾ, ಸಿಂಪಲ್ ಆಗಿ ಮೇಲೆ ನಿಮಗೆ ಪ್ರೊಫೈಲ್ ಐಕನ್ ಬರ್ತಿದೆ. ಸಿಂಪಲ್ ಆಗಿ ಪ್ರೊಫೈಲ್ ಐಕನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದ್ರೆ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಇರುತ್ತೆ. ಸಿಂಪಲ್ ಆಗಿ ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ಸ್ವಲ್ಪ ಮೇಲೆ ತಂಗಿತ್ತಂದ್ರೆ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ದೆ ನಿಮಗೆ UPI ಬ್ಯಾಂಕ್ ಅಕೌಂಟ್ಸ್ ಅಂತ ಇರುತ್ತೆ. ಓಕೆನಾ, ಇಲ್ಲಂತದ್ದು ಈ ಒಂದು ಆಪ್ಷನ್ ಎಲ್ಲಿ ಬೇಕಾದ್ರೆ ಇಲ್ಲಿರುವಂಥ ಜಾಗದಲ್ಲಿ ಎಲ್ಲಿ ಬೇಕಾದ್ರೆ ಇರ್ಬೋದು. ಆದರೆ ನೀವು UPI ಬ್ಯಾಂಕ್ ಅಕೌಂಟ್ಸ್ ಅಂತ ಇರುತ್ತೆ. ಸಿಂಪಲ್ ಆಗಿ ಇದನ್ನ ಸೆಲೆಕ್ಟ್ ಅನ್ನೋದು ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದ್ರೆ ನಿಮ್ಮ ಒಂದು ಫೋನ್ಪೇ ಮುಖಾಂತರ ಎಷ್ಟು ಬ್ಯಾಂಕ್ ಅಕೌಂಟ್ಸ್ ಲಿಂಕ್ ಆಗಿದಾವೋ ಅವೆಲ್ಲನೂ ಈ ಒಂದು ಜಾಗದಲ್ಲಿ ಬಂದ್ಬಿಡ್ತವೆ. ಸೊ ಯಾವ ಒಂದು ಬ್ಯಾಂಕ್ ರೀಸೆಟ್ ಮಾಡ್ಕೋಬೇಕು ಅನ್ಕೊಂಡಿದ್ದು UPI ಪಿನ್ ಅದೇ ಒಂದು ಬ್ಯಾಂಕ್ ಅನ್ನು ಚೂಸ್ ಅನ್ನೋದು ಮಾಡ್ಕೊ. ಸಿಂಪಲ್ ಆಗಿ ನಾನು ಇಲ್ಲಿ ಏನೋ ಚೂಸ್ ಮಾಡ್ಕೊಂಡಿದ್ದೀನಿ ಬ್ಯಾಂಕ್ ಅನ್ನು. ಸೊ ಬ್ಯಾಂಕ್ ಅನ್ನು ಚೂಸ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದ್ರೆ ನಿಮ್ಗೆ ಚೇಂಜ್ ಆಪ್ಷನ್ ಬರ್ತಿದೆ, ಅದಾಗಿದ ನಂತರ ರೀಸೆಟ್ ಬರ್ತಿದೆ. ಓಕೆನಾ, ಚೇಂಜ್ ಆಪ್ಷನ್ ಯಾವಾಗಪ್ಪ ನೀವು ಯೂಸ್ ಆಗುತ್ತೆ ಅಂದರೆ ನಿಮ್ಮೊಂದು ಹಳೆ ಒಂದು UPI ಪಿನ್ ಏನಾದರೂ ನಿಮ್ಗೆ ಏನಾದರೂ ಗೊತ್ತಿತ್ತು ಅಂತಂದರೆ ನೆನಪಿತ್ತು ಅಂತಂದರೆ ನೀವು ಈಸಿಯಾಗಿ ನಿಮ್ಮೊಂದು UPI ಪಿನ್ ಅನ್ನು ಚೇಂಜ್ ಅನ್ನೋದು ಮಾಡ್ಕೋಬಹುದು. ಅದೇನಪ್ಪ ಅಂತ ನಿಮಗೆ ಹಳೆ ಒಂದು UPI ಪಿನ್ ಗೊತ್ತಿದ್ರೆ ಮಾತ್ರನೇ ಆವಾಗ ಈ ಒಂದು ಆಪ್ಷನ್ ಯೂಸ್ ಆಗುತ್ತೆ. ಆದರೆ ಇವಾಗ ಏನಪ್ಪ ಅಂದರೆ ಕಂಪ್ಲೀಟ್ ಆಗಿ ನಾವು UPI ಪಿನ್ನೇ ಮರ್ತು ಹೋಗ್ಬಿಟ್ಟಿದ್ದೀವಿ. ಇವಾಗ ರೀಸೆಟ್ ಮಾಡಬೇಕು. ಓಕೆನಾ, ರೀಸೆಟ್ ಮಾಡ್ಕೊಳ್ಳೋಕೆ ಈ ಒಂದು ಜಾಗದಲ್ಲಿ ನೋಡ್ತಾ ನಿಮಗೆ ಕಂಪ್ಲೀಟ್ ಆಗಿ ನಂಬರ್ ರೀಸೆಟ್ ಅಂತ ಇರುತ್ತೆ. ಸಿಂಪಲ್ ಆಗಿ ರೀಸೆಟ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂದರೆ 2 ಆಪ್ಷನ್ ಬರುತ್ತೆ. ನಿಮ್ಗೆ ಆಧಾರ್ ಕಾರ್ಡ್ ಬರುತ್ತೆ, ಇಲ್ಲ ಅಂತಂದ್ರೆ ಡೆಬಿಟ್ ಕಾರ್ಡ್ ಬರುತ್ತೆ. ಡೆಬಿಟ್ ಕಾರ್ಡ್ ಅಂದ್ರೆ ನಿಮ್ಮೊಂದು ATM ಕಾರ್ಡ್ ಕೊಟ್ಟಿರ್ತಾರಲ್ಲ, ಸೊ ಆ ಒಂದು ATM ಕಾರ್ಡು. ಸೊ ನಿಮ್ಮ ಆಧಾರ್ ಕಾರ್ಡ್ ಮುಖಾಂತರ ಕೂಡ ಮಾಡ್ಕೋಬಹುದು ರೀಸೆಟ್ ಪಿನ್ ಅನ್ನೋದು. ಅದಾಗಿದ ನಂತರ ನೀವು ಡೆಬಿಟ್ ಕಾರ್ಡಿಂದ ಕೂಡ ಮಾಡ್ಕೋಬಹುದು. ಎಕ್ಸಾಂಪಲ್ ಏನಪ್ಪ ಅಂದ್ರೆ ನಾನು ಡೆಬಿಟ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಈ ಒಂದು ಜಾಗದಲ್ಲಿ ನೋಡಿದ್ರೆ ಕಂಟಿನ್ಯೂ ಅಂತ ಇರುತ್ತೆ. ಓಕೆ, ಸಿಂಪಲ್ ಆಗಿ ಕಂಟಿನ್ಯೂ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದ್ರೆ ಡೈರೆಕ್ಟ್ಲಿ ಈ ಒಂದು ಪೇಜ್ ಅನ್ನೋದು ಬಂದ್ಬಿಡುತ್ತೆ. ಈ ಒಂದು ಜಾಗದಲ್ಲಿ ನೀವು ಎಂಟರ್ ಮಾಡ್ಕೋಬೇಕಾಗುತ್ತೆ. ನಿಮ್ಮೊಂದು ATM ಕಾರ್ಡ್ ಇರುತ್ತಲ್ವಾ, ಡೆಬಿಟ್ ಕಾರ್ಡ್ ಇರುತ್ತಲ್ಲ, ಅದರಲ್ಲಿ ಲಾಸ್ಟ್ 6 ನಂಬರ್ಸ್ ಅನ್ನು ಈ ಒಂದು ಜಾಗದಲ್ಲಿ ಎಂಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಅದಾಗಿದ ನಂತರ ಅಪ್ ಟು ವ್ಯಾಲಿಡ್ ಡೇಟ್, ಓಕೆನಾ, ಎಕ್ಸ್ಪೈರ್ ವ್ಯಾಲಿಡ್ ಡೇಟ್ ಅಂತ ಇರುತ್ತೆ. ನಿಮ್ಮ ಕಾರ್ಡ್ ಮೇಲೆ ಕೆಳಗಡೆ ಇರುತ್ತೆ, ಅದನ್ನ ಕಂಪ್ಲೀಟ್ ಆಗಿ ನೀವು ಎಂಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನಾನು ಎಂಟರ್ ಅನ್ನೋದು ಮಾಡ್ಕೊತೀನಿ ಗೈಸ್. ಈ ಒಂದು ಜಾಗದಲ್ಲಿ ಏನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಲಾಸ್ಟ್ ATM 6 ಡಿಜಿಟ್ ನಂಬರ್ ಹಾಕೊಂಡಿದ್ದೆ. ಆಗಿದ ನಂತರ ಅಪ್ ಟು ವ್ಯಾಲಿಡ್ ಎಕ್ಸ್ಪೈರ್ ಡೇಟ್ ಹಾಕೊಂಡಿದ್ದೆ. ಆಗಿದ ನಂತರ ಕಂಟಿನ್ಯೂ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ತೀನಿ ಜಸ್ಟ್. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಡೈರೆಕ್ಟ್ಲಿ ಏನಪ್ಪ ಅಂದ್ರೆ ಈ ಒಂದು ಜಾಗದಲ್ಲಿ OTP ಬರುತ್ತೆ. ಅಂದ್ರೆ OTP ಅದೇ ತಗೊಳುತ್ತೆ, ನೀವೇನು ಮಾಡಂಗಿಲ್ಲ. ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ OTP ಅನ್ನೋದು ಅದು ತಗೊಂಡಿದೆ. ಒಂದ್ಸರಿ OTP ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಅದೇ ಒಂದು OTP ನ ಆಯ್ತು ಇಲ್ವಾ ಅಂತ ಚೆಕ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಈ ಒಂದು ಜಾಗದಲ್ಲಿ ನಿಮ್ಗೆ ಎಸ್ ಅಂತ ಬರುತ್ತೆ. ಸಿಂಪಲ್ ಆಗಿ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಅಂಡ್ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಏನಪ್ಪ ಅಂತಂದ್ರೆ ಸೆಟ್ 6 ಡಿಜಿಟ್ UPI ಪಿನ್ ಅಂತ ಬರ್ತಿದೆ. ಸಿಂಪಲ್ ಆಗಿ ಏನಪ್ಪ ಅಂದ್ರೆ ಇವಾಗ ನೀವು ಒಂದು ಹೊಸ ಒಂದು ಪಿನ್ ಅನ್ನು ಜನರೇಟ್ ಅನ್ನು ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂತಂದ್ರೆ ನಿಮ್ಗೆ ಹಳೆ ಒಂದು ಪಿನ್ ಅನ್ನು ನೆನಪೇ ಇಲ್ಲ, ಓಕೆನಾ, ಮರ್ತೋಗ್ಬಿಟ್ಟಿದ್ದೀರಾ. ಓಕೆನಾ, ಇವಾಗ ನಿಮ್ಗೆ ಹೊಸ ಒಂದು ಪಿನ್ ಅನ್ನು ಜನರೇಟ್ ಮಾಡ್ಕೊಳ್ಳೋ ಆಪ್ಷನ್ ಅನ್ನು ಕೊಡ್ತಾ ಇದ್ದಾರೆ. ನೀನೀಗ ಆರಾಮಾಗಿ ಒಂದು ಹೊಸ ಪಿನ್ ಅನ್ನು ಜನರೇಟ್ ಅನ್ನು ಮಾಡ್ಕೊಳ್ಳಿ. ನಾನು ಒಂದು ಹೊಸ ಪಿನ್ ಅನ್ನು ಇವಾಗ ಜನರೇಟ್ ಅನ್ನು ಮಾಡ್ಕೊತೀನಿ. ಮತ್ತೊಂದು ಸರಿ ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾಗಿದ ನಂತರ ನೋಡ್ತಾ ಕಂಪ್ಲೀಟ್ ಆಗಿ ಏನಪ್ಪ ಅಂದ್ರೆ ಕನ್ಫರ್ಮ್ 6 ಡಿಜಿಟ್
UPI ಪಿನ್ ಅಂತ ಕೇಳುತ್ತೆ. ಮತ್ತೆ ಕನ್ಫರ್ಮ್ಗೋಸ್ಕರ ಇವಾಗ ಸೆಟ್ ಮಾಡಿದ್ರೆ ಮತ್ತೆ ಅದೇ ಒಂದು ಪಿನ್ ಅನ್ನು ಇನ್ನೊಂದ್ಸರಿ ಕಂಪ್ಲೀಟ್ ಆಗಿ ಎಂಟರ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಇನ್ನೊಂದ್ಸರಿ ಎಸ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್ ಓಕೆನಾ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಏನಪ್ಪ ಅಂದ್ರೆ ನಿಮ್ಮೊಂದು ಫೋನ್ ಪೇ UPI ಪಿನ್ ಅನ್ನೋದು ಕಂಪ್ಲೀಟ್ ಆಗಿ ಚೇಂಜ್ ಅನ್ನೋದು ಆಗೋಗುತ್ತೆ, ಸೆಟ್ ಕೂಡ ಆಗೋಗುತ್ತೆ ಗೈಸ್ ಓಕೆನಾ. ಇದೇನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ನೀವು ಒಂದೇ ಒಂದು ನಿಮಿಷದಲ್ಲಿ ಮಾಡ್ಕೋಬಹುದು, ಜಾಸ್ತಿ ಟೆನ್ಷನ್ ಇರಲ್ಲ, ಜಾಸ್ತಿ ರಿಸ್ಕ್ ಅನ್ನೋದೇ ಇಲ್ಲ ಓಕೆನಾ. ಮತ್ತೆ ಗೈಸ್ ಎಲ್ಲನೂ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಅಂಡ್ ಆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದ್ಸಲ ಲೈಕ್ ಮಾಡ್ಬೋದು, ಇಲ್ಲಾಂದ್ರೆ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.